ನಮಸ್ಕಾರ. ವಿಜಯೇಂದ್ರ. ದೃಶ್ಯ ಮಾಧ್ಯಮ ಎಲ್ಲರ ಮನಸ್ಸನ್ನು ಸೆಳೆಯುತ್ತದೆ. ಯಾವುದಾದ್ರೂ ಚಿತ್ರವನ್ನು ನೀವು ಒಮ್ಮೆ ನೋಡಿದರೆ ಆ ಚಿತ್ರದಲ್ಲಿರ್ತಕ್ಕಂಥ ಅಂಶಗಳು ನಮ್ಮ ಮನನ ಆಗ್ತದೆ. ಹೀಗಾಗಿ ಹಿಂದಿನ ಸರ್ಕಾರಗಳು ಸಿನಿಮಾ ಪ್ರಾರಂಭಕ್ಕಿಂತ ಮುಂಚೆ ಇಂಡಿಯನ್ ನ್ಯೂಸ್ ರೀಲ್ ಅಂತ ತೋರಿಸ್ತಾ ಇತ್ತು. ನಿಮಗೆ ಜ್ಞಾಪಕ ಇರಬೇಕು. ಈಗ ಸಿನಿಮಾಗಳಲ್ಲಿ ಅದನ್ನು ತೋರಿಸೋದನ್ನು ಕಡಿಮೆ ಮಾಡಿದ್ದಾರೆ. 10-15 ನಿಮಿಷ ತೋರಿಸ್ತಾಯಿದ್ರು. ದೇಶದಲ್ಲಿ ನಡೆದಕ್ಕಂಥ ಅನೇಕ ಅದ್ಭುತ ಘಟನೆಗಳ ಚಿತ್ರಣವನ್ನು ಅಲ್ಲಿರ್ತಾಯಿತ್ತು. ಆ ನ್ಯೂಸ್ ರೀಲ್ ಹೇಳೋ ವಾಯ್ಸ್ ಕೂಡ ಅದ್ಭುತವಾಗಿರ್ತಿತ್ತು. ಕರ್ನಾಟಕ ವಾರ್ತಾ ಇಲಾಖೆಯವರು ಕೂಡ ಇದನ್ನು ಊರುಗಳಲ್ಲಿ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರು. ಆ ಕಾಲದಲ್ಲಿ ಹಳ್ಳಿಗಳಿಗೆ ಬರ್ತಾಯಿತ್ತು ಒಂದು ವ್ಯಾನು. ಆ ವ್ಯಾನಿನ ಚಾಲಕರು, ಆ ಆಪ್ರೇಟ್ರು, ಸಿನಿಮಾ ತೋರ್ಸಕ್ಕಂಥ ಆಪ್ರೇಟ್ರು ಎಲ್ಲರೂ ನನ್ನ ಚಿರಪರಿಚಿತರೆ. ಸೀನಣ್ಣ ಅಂತೇಳಿ ಅವರು ವಾರ್ತಾ ಇಲಾಖೆಯಲ್ಲಿ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿದ್ರು. ವಾರ್ತಾ ಇಲಾಖೆಯಲ್ಲಿ ಅವರೊಂದು ಆಧಾರ ಸ್ತಂಭದಂತೆ ಇದ್ದರು. ಪ್ರತಿಯೊಬ್ಬ ಪತ್ರಕರ್ತರಿಗೂ ಅವರು ಆತ್ಮೀಯವಾಗಿ ಸೀನಣ್ಣ ಅಂತಲೇ ಅವ್ರನ್ನೆಲ್ಲರೂ ಕರೀತಾ ಇದ್ದಿತ್ತು. ಶ್ರೀನಿವಾಸ್ ಅವರು ಈ ವೆಹಿಕಲಲ್ಲಿ ಬರ್ತಾಯಿದ್ರು ಹಳ್ಳಿಗೆ. ಸಂಜೆ 4:15 ಅವ್ರು ಬಂದಿರೋರು. ಪಂಚಾಯಿತಿ ಹತ್ರ ವ್ಯವಸ್ಥೆ ಮಾಡಿಕೊಳ್ಳೋರು. ಊರಿನ ಭಾಗದಲ್ಲಿ, ಊರಿನ ಒಂದು ಬಯಲು ಪ್ರದೇಶದಲ್ಲಿ ಕತ್ಲಾದ ಮೇಲೆ ಒಂದು ಗೋಡೆ ಮೇಲೆ ಸಿನಿಮಾ ಬಿಡೋರು. ಬಹುಶಃ ಕೆಲವೊಮ್ಮೆ ಪರದೆ ಹಾಕ್ಕೊಳ್ಳೋರು, ಕೆಲವೊಮ್ಮೆ ಗೋಡೆ ಮೇಲೇ ಪ್ರೊಜೆಕ್ಟ್ರ್ ಇಟ್ಟು ಸಿನಿಮಾ ಬಿಡ್ತಾಯಿದ್ರು. ಯಾವುದು ಆ ಸಿನಿಮಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಾಷ್ಕೆಂಟ್ ಹೋಗಿದ್ದು, ಇಂದಿರಾ ಗಾಂಧಿ ಓಡಾಡ್ತಾ ಇರೋ ಚಿತ್ರಗಳು, ನೆಹರು ಅವ್ರದ್ದು, ನಮ್ಮ ದೇಶದ ಯೋಧರ ಬಗ್ಗೆ ಅನೇಕ ವಿಚಾರಗಳು ವಾರ್ತೆಗಳಲ್ಲಿ ಇಂಡಿಯನ್ ನ್ಯೂಸ್ ರೀಲ್ ಸಿನಿಮಾದಲ್ಲಿ ಏನು ತೋರಿಸ್ತಾ ಇದ್ರೋ ಅದನ್ನೇ ಇಲ್ಲಿ ಪ್ರೊಜೆಕ್ಟ್ ಮಾಡಿ ಸಾರ್ವಜನಿಕರಿಗೆ ತಿಳಿಯುವಂತೆ ಮಾಡ್ತಾಯಿದ್ರು. ಬಹುಶಃ ಆ ಊರಿನಲ್ಲಿ ಅವತ್ತು ಗೊತ್ತಾಗೋದು, ಇವತ್ತು ಸೀನಣ್ಣವರು ಬಂದಿದ್ದಾರೆ, ಕರ್ನಾಟಕ ವಾರ್ತಾ ಇಲಾಖೆದು ಸಿನಿಮಾ ತೋರಿಸ್ತಾರೆ ಅಂದಾಗ ಅನೇಕ ಜನ ಅಲ್ಲಿ ಬಂದು ಸೇರೋರು. ಈ ಕೆಲವೊಮ್ಮೆ ನಾನೇ ಗಮನಿಸಿದಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತಾಷ್ಕೆಂಟಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದಾಗ ಅಂತ ಹೇಳಿದಾಗ ಎಷ್ಟು ಜನ ಚಪ್ಪಾಳೆ ತಟ್ಟಿರೋದನ್ನು ನಾನು ಕಂಡಿದ್ದೇನೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ತೀರಿಕೊಂಡು ಎಷ್ಟೋ ವರ್ಷಗಳ ನಂತರ ಆ ಸಿನಿಮಾ ಈಗ ನಮ್ಮ ಕಣ್ಣೆದುರಿಗೆ ನಡೀತಾ ಇದೆಯೇನೋ ಅನ್ನೋ ಭಾವನೆಯಲ್ಲಿ ಕೂತು ಜನ ನೋಡಿದ್ದನ್ನು ನಾನು ಕಂಡಿದ್ದೇನೆ. ಇಂಡಿಯನ್ ನ್ಯೂಸ್ ರೀಲ್ ಆ ವಾಯ್ಸ್ ಇತ್ತಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಆ ಹಿಡಿದು ಮಾತಾಡ್ತಕ್ಕಂಥ ವಾಯ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಮನುಷ್ಯನನ್ನು, ಮಾನವನನ್ನು ಅಟ್ರ್ಯಾಕ್ಟ್ ಮಾಡ್ಕೊತಾ ಇತ್ತು. ಸಿನಿಮಾಕ್ಕಿಂತ ಮುಂಚೆ ಇದನ್ನು ಕಡ್ಡಾಯವಾಗಿ ತೋರಿಸ್ತಕ್ಕಂಥ ಒಂದು ಪದ್ಧತಿ ಇತ್ತು. ಈಗ ಸಿನಿಮಾಕ್ಕೆ ಹೋಗೋ ಸಂತತಿನೇ ಕಡಿಮೆ ಆಗ್ತಾಯಿದೆ. ಮನೆಗಳಲ್ಲೇ ಸಿನಿಮಾ ನೋಡ್ಕೊತಾ ಇದ್ದಾರೆ. ಹೀಗಾಗಿ ಇಂಡಿಯನ್ ನ್ಯೂಸ್ ರೀಲ್ ಅಂತಕ್ಕಂಥ ದೇಶದ ವಿಚಾರವನ್ನು ತಿಳ್ಕೊಳ್ತಕ್ಕಂಥ ಆಸೆ, ಸದಭಿರುಚಿ ಇವತ್ತಿನ ಮಕ್ಕಳಲ್ಲಿ ಕಾಣೆಯಾಗ್ತಾಯಿದೆ. ದೇಶಭಕ್ತಿಯೇ ಕಡಿಮೆ ಆಗ್ತಿರುವ ಸಂದರ್ಭದಲ್ಲಿ ನಾನೀಗ ಇಂಡಿಯನ್ ನ್ಯೂಸ್ ರೀಲ್ ಬಗ್ಗೆ ಹೇಳಿದ್ರೆ ನಾನು ಅವರಿಗೆ ಹುಚ್ಚನಂತೆ ಕಾಣ್ತೇನೆ. ಹೀಗಾಗಿ ಇವತ್ತಿಗೆ ನಾನು ಸೀನಣ್ಣನವರ ನೆನಪಿನೊಂದಿಗೆ ನನ್ನ ಮಾತುಕತೆಯನ್ನು ಮುಗಿಸ್ತೇನೆ. ನಮಸ್ಕಾರ. ನಾಳೆ ಮತ್ತೊಂದು ವಿಚಾರದ ಬಗ್ಗೆ, ಮತ್ತೊಂದು ವಿಷಯದ ಬಗ್ಗೆ ಮಾತಾಡೋಣ.